ಮೀಸಲು ಮಸೂದೆ ವಿರೋಧ ವಿಚಾರ ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ನೀಡಿದ್ದಾರೆ. ಈ ಮಸೂದೆ ಜಾರಿಗೆ ಮೂಲ ಕಾರಣ ನಮ್ಮ ಪಕ್ಷದ ನಾಯಕರಾದ ರಾಜೀವ್ ಗಾಂಧಿ. ಈ ಕಾಯ್ದೆ 2023ರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆಯಾಗಿತ್ತು. ಆದರೆ ಈಗ ಇದರ ನೆಪದಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಕಾಯ್ದೆ ಜಾರಿ ಮಾಡಲು ಹೊರಟಿದ್ರು. ಸಂವಿಧಾನ ತಿದ್ದುಪಡಿಗೆ 3/2 ಭಾಗ ಬಹುಮತ ಬೇಕು. ಅದು ಗೊತ್ತಿದ್ದು ಅವರು ಈ ಕಾಯ್ದೆ ಜಾರಿಗೆ ಮುಂದಾಗಿದ್ರು. ನಮ್ಮ ವಿರೋಧ ಮಹಿಳಾ ಮೀಸಲಾತಿಗೆ ಅಲ್ಲ, ನಮ್ಮ ವಿರೋಧ ಕ್ಷೇತ್ರ ವಿಂಗಡಣೆ, ಕೇವಲ ಕ್ಷೇತ್ರ ವಿಂಗಡಣೆ ವಿಚಾರಕ್ಕಾಗಿ ಮಾತ್ರ. ಆದರೆ ಬಿಜೆಪಿಯವರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಿಗೆ ನಾವು ಗಮನ ತರ್ತಾ ಇದ್ವಿ. ಈಗ ಒಂದೇ ಈಗ ಬೇಲೂರಿನೊಂದು ಜೊತೆಗೆ ಮತ್ತು EPFಗೆ ACF ಇದ್ದಿಲ್ಲ, ಅದನ್ನು ಸಹ ಹಾಕಿಸ್ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಈಗ ಆನೆದ ಮಾನವ ಸಂಘರ್ಷಕ್ಕೆ, ಪ್ರಾಣಿ ಮಾನವ ಸಂಘರ್ಷಕ್ಕೆ ಕೇಂದ್ರ ರಾಜ್ಯ ಎರಡೂ ಕೈ ಜೋಡಿಸೋದಷ್ಟೇ ಇದಕ್ಕೆ. ಆಮೇಲೆ ಇದಕ್ಕೆ ನಮ್ಮ ರಾಜ್ಯದಲ್ಲ, ಎಲ್ಲ ರಾಜ್ಯದಲ್ಲೂ ಅಸ್ಸಾಂ ಆಗಿರ್ಬೋದು, ಕೇರಳ ಆಗಿರ್ಬೋದು, ಎಲ್ಲ ಕಡೆ ಇದು ಸಮಸ್ಯೆ ದಿನೇ ದಿನೇ ಜಟಿಲ ಆಗಿದೆ. ಹಾಗಾಗಿ ಇದಕ್ಕೆ ನಮ್ಮ ಜಿದ್ದನ್ನು ಬಿಟ್ಟು ಎರಡೂ ಸರ್ಕಾರಗಳು ಒಮ್ಮೆಲೆ ಈ ಪರಿಹಾರ ನೆಟ್ಟುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಪ್ರಪ್ರಥಮವಾಗಿ ನಾನೊಬ್ಬ ಸಂಸದನಾಗಿ ಎಲ್ಲ ಸಾಮಾನ್ಯ ಜನರಿಗೆ ಆಗ್ರಹಿಸುವಂಥ ಕೆಲಸವನ್ನು ಮಾಡ್ತೀನಿ. ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ಪ್ರಾಮಾಣಿಕವಾಗಿ ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಬಹುತೇಕ ಮುಂದಿನ ದಿನಗಳಲ್ಲಿ ಕೇಂದ್ರ ಒಂದು ಟೀಮ್ ಬರುವಂಥ ಎಕ್ಸ್ಪೆಕ್ಟೇಷನ್ ನಾವು ಇದ್ದೀವಿ. ಮೀಸಲಾತಿ ತಂದಿದ್ರೆ ನಮ್ಮ ಅಧಿನಾಯಕರು, ವಿರೋಧ ಪಕ್ಷದ ನಾಯಕರಾದಂತಹ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಸರ್ವೋಚ್ಚವಾಗಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಇವತ್ತು ಮಹಿಳಾ ಮೀಸಲಾತಿ ಅಂತ ಏನಾದರೂ ಅದು ಬಂದಿದ್ರೆ ಅದಕ್ಕೆ ಕಾರಣಭೂತ ಯಾರಾಗಿದ್ರೆ ಅದಕ್ಕೆ ನಮ್ಮ ರಾಜೀವ್ ಗಾಂಧಿ ಸಾಹೇಬರು ನಾವು ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವತ್ತು PV ನರಸಿಂಹರಾವ್ ಇದ್ದಾಗ ಅವತ್ತು ಅವರು 73 ಮತ್ತು 74ನೇ ತಿದ್ದುಪಡಿ ಮಾಡಿ ಮಹಿಳಾ ಮೀಸಲಾತಿ ಕೊಡಲೇಬೇಕು ಅನ್ನೋದು ಇತ್ತು ಅವರ ಮನಸ್ಸಲ್ಲಿ. ಜೊತೆಗೆ ನಿಮಗೆಲ್ಲ ಗೊತ್ತಿರೋಗೆ ನಮ್ಮ ಅಧಿನಾಯಕರಾದಂತಹ ಸೋನಿಯಾ ಮೇಡಮ್ ಅವರು 2008ರಲ್ಲಿ ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚಿಸಿ ಇದು ರಾಜ್ಯಸಭೆಯಲ್ಲೂ ಸಹ ಅನುಮೋದನೆಗೊಂಡಿದೆ. ಈಗ ನಿಮಗೆಲ್ಲ ಗೊತ್ತಿರೋಂಗೆ 2020-23ರಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆಯನ್ನು ನಡೆದಿದೆ. ಮತ್ತೆ ಇವರು ಮಹಿಳಾ ಮೀಸಲಾತಿಯನ್ನು ಅಂತ ಒಂದು ನೆಪ ಒಡ್ಡಿ ಮಹಿಳಾ ಮೀಸಲಾತಿಯ ಒಂದು ನೆಪದಲ್ಲಿ ಇವರು ಕ್ಷೇತ್ರ ಪುನರ್ವಿಂಗಡಣೆ ಅಥವಾ ಕ್ಷೇತ್ರ ಮರು ವಿಂಗಡಣೆಯ ಒಂದು ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ತಂದು ಅವರು ಏನು ಪ್ರಜಾಪ್ರಭುತ್ವದಲ್ಲಿ ಇಲ್ಲದಂತಹ ಕಾನೂನನ್ನು ತರುವಂಥ ಕೆಲಸವನ್ನು ಮಾಡುವಂಥ ಕೆಲಸಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಂಸತ್ ಅಧಿವೇಶನದಲ್ಲಿ ಮಾಡ್ತೀವಿ. ಅದೆಲ್ಲ ನಿಮಗೆ ಗೊತ್ತಿರೋ ಹಾಗೆ. ಆದರೆ ಇವತ್ತು ಸಂಸತ್ ಅಧಿವೇಶನ ನಡೀತು ಸುದೀರ್ಘವಾಗಿ. ಮೊದಲನೇ ದಿನ, ಎರಡನೇ ದಿನ ತಡರಾತ್ರಿವರೆಗೂ ಸಂಸತ್ ಅಧಿವೇಶನ ನಡೀತು. ಸಂಸತ್ ಅಧಿವೇಶನ ನಡೆದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಎಲ್ಲ ಸಂಸದರು ನಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಾವು ನಮ್ಮ ಸಭಾಧ್ಯಕ್ಷರ ಮುಂದೆ ಸರ್ಕಾರದ ಗಮನ ತರಲು ಬಯಸುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ ನಮಗೆಲ್ಲೋ ಬರೀ ಮೊದಲನೇ ದಿನ ನಮಗೆ ಯಾವಾಗ ಪ್ರತಿ ಸಿಕ್ತು, ಎರಡನೇ ದಿನಕ್ಕಿಂತ ಮುಂಚೆ ನಮಗೆ ತಿದ್ದುಪಡಿಯ ಕಾಪಿ ಏನು ಸಿಕ್ತು, ಅವತ್ತು ನಾವು ಬರೀ ಮಹಿಳಾ ಮೀಸಲಾತಿಯಿಂದ ನಾವು ತಿಳಿದ್ವಿ. ಅವತ್ತು ನೋಡಿದ ಮೇಲೆ ಗೊತ್ತಾಯಿತು ಇವು ಕ್ಷೇತ್ರ ಪುನರ್ವಿಂಗಡಣೆ ತಂದಿದ್ದಾರೆ. ಅದಕ್ಕೊಂದು ಒಂದಕ್ಕೊಂದು ಕಂಬೈನ್ ಮಾಡಿ ಈ ಮಸೂದೆಯನ್ನು ಅವ್ರಿಗೆ ಗೊತ್ತಿದ್ದುವೆ ಇಂಟೆನ್ಷನಲ್ಲಿ ತರುವಂಥ ಕೆಲಸವನ್ನು ಮಾಡಿ. ನಿಮಗೆಲ್ಲ ಗೊತ್ತಿರುವಾಗೆ ಅದು ಎಲ್ಲರಿಗೂ ಗೊತ್ತು, ಸಾರ್ವಜನಿಕರಿಗೆ 2/3 ಮೆಜಾರಿಟಿ ಇಲ್ಲದೆ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು, ನಮಗೂ ಗೊತ್ತು. ಅದು ಸರ್ಕಾರಕ್ಕೆ ಗೊತ್ತು. ಯಾಕಂದರೆ ಅವರು ಈಗಾಗಲೇ 3ನೇ ಅವಧಿಯನ್ನು ನಡೆಸ್ತಾ ಇದ್ದಾರೆ NDAಯಲ್ಲಿ. ಅವ್ರಿಗೆ ಗೊತ್ತಿದ್ದು ಸಹ 2/3 ಮೆಜಾರಿಟಿ ಇಲ್ಲದೆ ಹೋದರೂ ಸಹ ತರುವಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತು. ಜೊತೆಗೆ ಯಾವುದೇ ಕೆಲಸ ಮಾಡಬೇಕು. ಮತ್ತೆ ಜೂನ್ 8ಗೆ ಬಹುತೇಕ ಕಾಮಗಾರಿ ಅದು ನಾನು ಕ್ಲೋಸ್ ಮಾಡ್ತಿರ್ತೀನಿ. ಮೋಸ್ಟ್ಲಿ ಈ ವೀಕಲ್ಲಿ ನಿಮ್ನೆಲ್ಲ ಕರ್ಕೊಂಡು ಒಟ್ಟಿಗೆ ಇನ್ನೊಂದ್ಸಲಿ. ಇನ್ನೂ ಎಷ್ಟು ವರ್ಕ್ ಬಾಕಿ ಇದೆ ಸರ್? ಈಗ ಇನ್ನೂ ಇದ್ರ ಹತ್ರ ಇಲ್ಲಿ ಮಂಜರಾಬಾದ್ ಫೋರ್ಟ್ ಹತ್ರ ಕೆಲಸನೇ ಅಲ್ಲ, ಮಾಡ್ತಾ ಇದ್ದೀನಿ. ಅದು ಬಹುತೇಕ ಜೂನ್ ಎಂಡೊಳಗೆ ಕೆಲಸ ಮುಗಿತದೆ. ಆದರೆ ಇದು ನೀವೇನು ಹೇಳ್ತಿದ್ರಿ ಶಿರಾಡಿ ಘಾಟ್ದು, ಅದು ಬಹುತೇಕ ಇನ್ನೊಂದು ತಿಂಗಳಲ್ಲಿ ಮಳೆಗಾಲದೊಳಗೆ ಮುಗಿಸ್ಕೊಡ್ತೀವಿ ಅಂತ ಅವರು ಹೇಳಿದರೆ. ಬಹುತೇಕ ಕೆಲಸಗಳು ಮುಗಿರ್ತವೆ. ಎಲ್ಲೆಲ್ಲಿ ಲ್ಯಾಂಡ್ ಎಕ್ವಿಸಿಷನ್ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ, ಎಲ್ಲೆಲ್ಲಿ ಟ್ರಾಫಿಕ್ನ ನಾವು ತಡೆದು ಕಾಮಗಾರಿ ಶುರು ಮಾಡಬೇಕಾಗ್ತದೆ, ಅಲ್ಲಿ ನ್ಯೂನತೆ ಇದೆ ಬಿಟ್ಟರೆ ಮುಂಚೆ ಇದ್ದಂತಹ ನೀವು ನೋಡ್ಬೋದು 2020 ಲೋಕಸಭೆ ಚುನಾವಣೆ ನಡೆದು 2024ರಲ್ಲಿ
2024 2000 ಲೋಕಸಭೆ ಚುನಾವಣೆ ಆದ್ಮೇಲೂ ನಾನೇ ಮಾಡಿಸಿದೆ ಅಂತಲ್ಲ, ಚುನಾವಣೆ ಆದ ನಂತರನೂ ಆ ರಸ್ತೆ ಹೇಗಿತ್ತು, ಈಗ ಹೇಗಿದೆ ಅನ್ನೋದನ್ನ ನಾವು ಆತ್ಮಾವಲೋಕನ ಮಾಡಬೇಕಾಗಿದೆ, ನಾವು ಪರಿಶೀಲಿಸಬೇಕಾಗ್ತದೆ. ಯಾಕಂದ್ರೆ 2024 ಮುಂಚೆ ಹೇಗಿತ್ತು, ನಾನೇ ಮಾಡಿದೆ ಅಂತಲ್ಲ, ಕೇಂದ್ರ ಸರ್ಕಾರದ ಗಮನ ತಗೊಬಂದು ಇದು ಯಾವ ಹಂತಕ್ಕೆ ಇವತ್ತು ರಸ್ತೆ ಇದೆ ಅನ್ನೋದನ್ನ ನೀವೆಲ್ಲ ನೋಡಬೇಕು. ನಿಮಗೂ ಗೊತ್ತಿದೆ